ಸಿದ್ದರಾಮಯ್ಯನವರು ಇದನ್ನು ಕೇಳಿಸ್ಕೊಳ್ತಾ ಇದ್ರೆ ನಾನು ವಿನಂತಿ ಪೂರ್ವಕವಾಗಿ ಅವ್ರಿಗೆ ಆಗ್ರಹ ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದು ವಿನಮ್ರವಾದ ಆಗ್ರಹ ಸಿದ್ದರಾಮಯ್ಯನವರೇ, ಇದು ಬಹಳ ದುಃಖಕರವಾಗಿರುವಂಥ ಸನ್ನಿವೇಶ. ನಾನು ಶಿವಮೊಗ್ಗದಲ್ಲಿ ನಿಂತಿದ್ದೀನಿ ಇವತ್ತು. ಇದೇ ಶಿವಮೊಗ್ಗದ ಹೆಣ್ಣು ಮಗಳು ವಿಧವೆಯಾದರು. ಐ ಆಮ್ ಸಾರಿ ಟು ಸೇ ದಿಸ್. ಅವರು ವಿಧವೆಯಾಗಿದ್ದು ಒಂದು ಉಗ್ರರ ಆ ದಾಳಿಯ ಕಾರಣಕ್ಕೋಸ್ಕರ. ಆ ಉಗ್ರ ಪಾಕಿಸ್ತಾನದಿಂದ ಬಂದವನು. ಅದಕ್ಕೆ ಪಾಕಿಸ್ತಾನದ ಆಸಿಮ್ ಮುನೀರ್ನ ಬೆಂಬಲ ಇತ್ತು, ಪಾಕಿಸ್ತಾನದ ಪ್ರಧಾನಿಯ ಬೆಂಬಲ ಇತ್ತು, ಪಾಕಿಸ್ತಾನದ ಜನತೆಯ ಬೆಂಬಲ ಇತ್ತು. ಇಲ್ಲಿರುವಂತಹ ಅನೇಕ ಮುಸಲ್ಮಾನರು ಜೈಕಾರ ಕೂಗಿದ್ದಾರೆ. ಸೊ ಹೀಗಿರುವಾಗ ನೀವು ಪಾಕಿಸ್ತಾನದೊಂದಿಗೆ ಶಾಂತಿ ಅಂತ ಹೇಳ್ತೀರಾ ಅಂತಂದ್ರೆ 4 ಓಟಿಗೋಸ್ಕರ ಅಧಿಕಾರವನ್ನು ಕಳ್ಕೊಳ್ಳೋಕ್ಕಿಂತ ಮುಂಚೆ ಈ ಥರದೊಂದು ಕೆಟ್ಟ ಹೆಸರು ತೆಗೆದುಕೊಂಡು ಹೋಗಬೇಡಿ. ಈ ದೇಶ ಕನ್ನಡಿಗರು ಉಗ್ರರ ವಿರುದ್ಧವಾಗಿದ್ದಾರೆ. ಕನ್ನಡಿಗರು ಉಗ್ರರಿಗೆ ಪ್ರೇರೇಪಣೆ ಕೊಡುವಂಥ ಟೆರರಿಸಂನ ಎಪಿಸೆಂಟರ್ ಆಗಿರುವಂಥ ಪಾಕಿಸ್ತಾನದ ವಿರುದ್ಧವಾಗಿದ್ದಾರೆ. ನೀವು ಅವರ ಕನ್ನಡಿಗರ ನೇತೃತ್ವ ಅಂತ ದಯಮಾಡಿ ಈ ವಿಚಾರದಲ್ಲಿ ಹೇಳ್ಕೊಳ್ಬೇಡಿ. ಕನ್ನಡಿಗ, ಅದು ಯಾರೇ ಕನ್ನಡಿಗ ಇರಲಿ, ಚಾಮರಾಜನಗರದಿಂದ ಬೀದರ್ನವರೆಗೂ, ಉತ್ತರ ಕನ್ನಡದಿಂದ ಕೋಲಾರದವರೆಗೂ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಪಾಕಿಸ್ತಾನದ ವಿರುದ್ಧ ಇದ್ದಾನೆ. ಒಂದು ಯುದ್ಧ ಆಗಬೇಕು, ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ ಕನ್ನಡಿಗ ಭಾವಿಸ್ತಾ ಇದ್ದ.